ಎಲ್ಲರಿಗೂ ನಮಸ್ತೆ. ನಾನಿವತ್ತು ತೋರಿಸ್ತಾ ಇರೋದು ಅವರೆಕಾಳು ಚಿನ್ಕುರುಳಿ. ಅವರೆಕಾಳು ಚಿನ್ಕುರುಳಿ ಇದೇನಪ್ಪ, ಅವರೆಕಾಳು ಸೀಸನ್ ಮುಗಿತಾ ಬಂತು, ಹೀಗೆ ಚಿನ್ಕುರುಳಿ ಸ್ನ್ಯಾಕ್ಸ್ ರೆಸಿಪಿ ತೋರಿಸ್ತಿಲ್ಲ ಅಂದ್ಕೋಬೇಡಿ. ಹೆಲ್ತಿಗೆ ಒಳ್ಳೆಯದು ಅಂತ ತೋರಿಸ್ತಿರೋದು. ಬೇಸಿಗೆ ಬಂದೇ ಬಿಡ್ತು, ಮಕ್ಕಳು ಮನೇಲಿರ್ತವೆ, ಸ್ನ್ಯಾಕ್ಸ್ ಕೇಳ್ತವೆ. ಸೊ ಅದ್ರ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ, ಹೆಲ್ತಿಯಾದ ಕೊಟ್ಟರೆ ಮಕ್ಕಳು ಹೆಲ್ತು ಚೆನ್ನಾಗಿರುತ್ತೆ. ಸೊ ನಾನು ಇವತ್ತು ಬಳಸ್ತಾ ಇರೋದು ಚಿನ್ಕುರುಳಿಗೆ ಹಿಸ್ಕಿದ ಅವರೆಕಾಳು ಎಣ್ಣೆಯಲ್ಲಿ ಹುರಿಯೋಣ. ಸೊ ಅದು ಹೆಂಗೆ ಹುರಿಬೇಕಂದ್ರೆ, ಪೂರ್ತಿ ಅದು ಡ್ರೈ ಅವರೆಕಾಳು ಹೇಗಿರುತ್ತೋ ಆ ಥರ ಇರಬೇಕು, ಒಣಗಿದ ಅವರೆಕಾಳು ಹೇಗಿರುತ್ತೋ ಹಾಗೆ. ಸೊ ಅವು ಒಂದು ಸೌಂಡ್ ಬರ್ತೈತೆ ಪಳ್ ಅಂತ, ಆ ಥರ ಸೌಂಡ್ ಬರೋವರೆಗೂ ಹಸಿ ಅವರೆಕಾಳು ಪೂರ್ತಿ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು. ಅದು ಆ ಥರ ಸೌಂಡ್ ಬರೋವರೆಗೂ ಎಣ್ಣೆಲಿ ಹುರಿಬೇಕು. ನೋಡಿ, ಈ ಥರ ಹಾಕಬೇಕು, ಈ ಕಲರ್ ಹಾಕಬೇಕು. ಮತ್ತು ಈ ಥರ ಈ ಪಾತ್ರೆ ಬಳಸೋದ್ರಿಂದ ಅದರಲ್ಲಿದ್ದ ಎಣ್ಣೆನೂ ಸಪ್ರೇಟ್ ಆಗುತ್ತೆ. ಸೊ ನಂತರ ಬಳಸ್ತಿರೋದು ಕೊಬ್ಬರಿ ಕಟ್ ಮಾಡೋದು ಏನಂತ ಅಂದರೆ, ತುಂಬ ತೆಳುವಾಗಿ ಕಟ್ ಮಾಡಬೇಕು. ಇದರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಚೆನ್ನಾಗಿ ಬೇಯುತ್ತೆ ಕೂಡ. ಈ ದಪ್ಪ ಕಟ್ ಮಾಡೋದ್ರಿಂದ ಒಳಗಡೆನೂ ಬೇಯಲ್ಲ, ಅದು ಎಷ್ಟು ದಿನ ಇಟ್ಕೊಳಕ್ಕಾಗಲ್ಲ, ಸ್ವಲ್ಪ ಸ್ಮೆಲ್ ಬರುತ್ತೆ ಅನಿಸುತ್ತೆ. ಸೊ ಅದಕ್ಕೋಸ್ಕರನೇ ಚೆನ್ನಾಗಿ ಬೇಯುತ್ತೆ ಮತ್ತು ಚೆನ್ನಾಗಿ ಟೇಸ್ಟ್ ಕೊಡೋದಕ್ಕೋಸ್ಕರ ತೆಳುವಾಗಿ ಕಟ್ ಮಾಡ್ಕೋಬೇಕು. ಚೆನ್ನಾಗಿ ಬೇಯುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ, ಒಂಥರ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ತೆಳುವಾಗಿ ಹುರಿಬೇಕು. ಒಂಥರ ಗೋಲ್ಡನ್ ಬ್ರೌನ್ ಕಲರ್ ಆಗ್ಬೋದು. ನೋಡ್ತಿರ್ಬೋದು ವಿಡಿಯೋದಲ್ಲಿ ಕ್ರಮೇಣ ಕಡಿಮೆ ಕಲರ್ ಚೇಂಜ್ ಆಗ್ತಾ ಇದೆ. ಇದು ಕೂಡ ಎಣ್ಣೆ ಸ್ವಲ್ಪ ಜಾಸ್ತಿ ಕುಡಿಯುತ್ತೆ. ಸೊ ಅದರಿಂದ ಆ ಥರ ಪಾತ್ರೆಯಲ್ಲಿ ಹಾಕೋದ್ರಿಂದ ಎಣ್ಣೆ ಕೆಳಗಡೆ ಬಸಿಯುತ್ತೆ. ಸೊ ಅದರಿಂದ ನಮಗೆ ಅಂಟು ಥರ ಆಗಲ್ಲ, ಎಣ್ಣೆ ಕಂಟೆಂಟ್ ಇರೋವಂಥದ್ದು. ಸೊ ನೆಕ್ಸ್ಟ್ ಬಳಸೋದೇ ಅವಲಕ್ಕಿ ಒಂಥರ ಈ ಚಿನ್ಕುರುಳಿಗೆ ಒಂಥರ ಫಸ್ಟ್ ಇದು ಅಂತ ವರ್ಡ್ ಬರ್ತಿಲ್ಲ. ಸೊ ಇದನ್ನು ಒಂದು ಸ್ವಲ್ಪ ಟೆಸ್ಟ್ ಮಾಡೇ ಹಾಕಬೇಕು, ಯಾಕೆಂದರೆ ಎಣ್ಣೆ ಕಾಯ್ದಿದ್ರೆ ಒಂಥರ ಅಕ್ಕಿ ಥರ ಆಗಿಬಿಡುತ್ತೆ, ಈ ಥರ ಪುರಿ ಥರ ಆಗಲ್ಲ. ಇದು ಥರ ಪುರಿ ಥರ ಇದ್ರೇ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಅವಲಕ್ಕಿ ಸಲ ಟೆಸ್ಟ್ ಮಾಡೇ ಹಾಕಬೇಕು. ನಂತರ ಬಳಸ್ತಿರೋದು ಕಡಲೆ ಕೂಡ ಬೇಗನೆ ಆಗುತ್ತೆ. ಮೀಡಿಯಮ್ ಫ್ಲೇಮ್ನಲ್ಲಿ ಎಣ್ಣೆನ ಇಟ್ಕೊಂಡು ನಾವು ಹುರಿಬೇಕು. ತಟ್ಟಂತ ಹಾಕ್ಬಿಟ್ಟು ಪಟ್ಟಂತ ತೆಗೆದುಬಿಡಬೇಕು ಕಡಲೆನ. ಬೇಗ ಕಪ್ಪಾದರೆ ಇದು ಟೇಸ್ಟ್ ಚೆನ್ನಾಗಿರಲ್ಲ. ಟೇಸ್ಟ್ ಈಸ್ ಬೆಸ್ಟ್, ಫಸ್ಟ್ ಪ್ರಿಫರೆನ್ಸ್ ಅಂತ ಹೇಳ್ಬೇಕು ಈ ಥರ ರೆಸಿಪಿಗಳಿಗೆ. ಸೊ ಇದನ್ನು ಕೂಡ ಅಷ್ಟೇ ಬೇಗನೆ ತೆಗಿಬೇಕು. ಇದರಲ್ಲಿ ಸ್ವಲ್ಪ ಬ್ರೌನ್ ಕಲರ್ ಚೇಂಜ್ ಆಗುತ್ತೆ. ಕಲರ್ ಚೇಂಜ್ ಆದ ತಕ್ಷಣ ತೆಗೆದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ನೋಡ್ತಾ ಇರ್ಬೋದು, ಇದು ಅಷ್ಟೇ ಬೇಗನೆ ಜಾಸ್ತಿ ಎಣ್ಣೆ ಕುಡಿಯುತ್ತೆ. ಇದೂ ಆಲ್ಮೋಸ್ಟ್ ಕೆಲವರಿಗೆ ಮಾಡೋರಿಗೆ ಗೊತ್ತಿರುತ್ತೆ ಎಷ್ಟು ಬೇಗ ಎಣ್ಣೆ ಕುಡಿಯುತ್ತೆ ಅಂತ. ಸೊ ನೆಕ್ಸ್ಟ್ ಬಳಸೋದೆ ಕಡಲೆ ಆಲ್ಮೋಸ್ಟ್ ಡೈಲಿ ತಿಂಡಿಗಳಿಗೆ ಬಳಸ್ತಿರ್ತೀವಿ. ಅಂದರೆ ಇದು ಅಷ್ಟೇ ಬೇಗನೆ ಕಪ್ಪಾಗುತ್ತೆ. ಸೊ ಕಪ್ಪಾದರೆ ಟೇಸ್ಟ್ ಕೂಡ ಚೆನ್ನಾಗಿರಲ್ಲ. ಅದೇ ಹೇಳ್ತಾರಲ್ಲ, ಕರ್ಗಾಗಿರುತ್ತಲ್ಲ, ಸೀದಿರೋ ಥರ ಆಗಿಬಿಡುತ್ತೆ. ಸೀಸ್ಬೇಡಿ, ಬೇಗನೆ ತೆಗೀರಿ. ಆದರೆ ಇದು ಕಡಲೆ ಬೀಜ, ಈ ಚಿನ್ಕುರುಳಿಲಿ ಆ ಕಡಲೆ ಬೀಜ, ಅವಲಕ್ಕಿ, ಅವರೆಕಾಳು ಚೆನ್ನಾಗಿದ್ರೆ ಚೆಂದ. ಬಾಯಿಗೆ ಅವಾಗ ತಿಂತಿದ್ರೆ ಇನ್ನೊಂದು ಲೆವೆಲ್ಗೆ ಆಗಿಬಿಡುತ್ತೆ ಚಿನ್ಕುರುಳಿದು ಟೇಸ್ಟು. ಸೊ ಈ ಥರ ಇದ್ದರೆ ಸಾಕಾಗುತ್ತೆ. ಇದನ್ನು ಕಡಿಮೆ ಉರಿನೇ ಇಟ್ಕೊಂಡು ಕರಿಬೇಕು ಕಡಲೆನ. ಸೊ ಈ ಎಣ್ಣೆ ನಾನು ಎಲ್ಲ ಕಾಳನ್ನೂ ಕರೆದಾಗ ಎಣ್ಣೆಯಲ್ಲಿ ಅಡಿಲಿ ಉಳ್ಕೊಂಡಿರೋವಂಥದ್ದು, ಅದನ್ನು ನಾನು ಒಗ್ಗರಣೆಗೂ ಬಳಸ್ತಿದ್ದೀನಿ. ಸೊ ಇದು ಹಸಿ ಕರಿಬೇವು, ನೆಕ್ಸ್ಟು ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ. ಇದೇ ಒಗ್ಗರಣೆಗೆ ಸಾಸಿವೆ ಮತ್ತು ಒಂದು 4-5 ಕುಟ್ಟಿಟ್ಕೊಂಡಿರೋವಂಥ ಬೆಳ್ಳುಳ್ಳಿ, ಅಥವಾ ಒಂದು 15-20 ಒಣಮೆಣಸಿನ್ಕಾಯಿ ಮುರಿದಿಟ್ಕೊಂಡಿರೋವಂಥದ್ದು ಈ ಒಗ್ಗರಣೆಗೆ ಹಾಕಬೇಕು. ಅದನ್ನ ಬಾಡಿಸ್ಬೇಕು. ಚೆನ್ನಾಗಿ ಬಾಡಿಸೋದ್ರಿಂದ ಒಗ್ಗರಣೆಯಲ್ಲಿ ಚೆನ್ನಾಗಿ ಟೇಸ್ಟ್ ಬಿಡುತ್ತೆ. ನಾನು ಮಾಡಿರೋವಂಥ ಚಿನ್ಕುರುಳಿಗೆ 10-20 ಮೆಣಸಿನ್ಕಾಯಿ ಬೇಕು. ಸೊ ನಿಮ್ಮ ಕನ್ಸಿಸ್ಟೆನ್ಸಿ ಎಷ್ಟೆಷ್ಟಿರುತ್ತೋ ಅಷ್ಟಕ್ಕೆ ನೀವು ಬಳಸ್ಕೋಬೋದು. ಸೊ ನಾನು ಒಗ್ಗರಣೆಗೆ ಅರಿಶಿನನೂ ಹಾಕ್ತಿದ್ದೀನಿ, ಕಲರ್ ಚೆನ್ನಾಗಿರುತ್ತೆ. ಆಮೇಲೆ ಹಾಕಿದ್ರೆ ಒಂದು ಕಡೆ ಕೂರುತ್ತೆ, ಎಲ್ಲ ಒಂದು ಕಡೆ ಕೂರಲ್ಲ. ಒಗ್ಗರಣೆಗಾದರೆ ಚೆನ್ನಾಗಿ ಎಲ್ಲ ಕಡೆಯೂ ಮಿಕ್ಸ್ ಆಗುತ್ತೆ. ಸೊ ಅದನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಅಂದರೆ ಕರಿಬೇವು ಯಾಕೆ ಹಾಕಿಲ್ಲ ಅಂತ ಅನ್ಬೋದು. ಕರಿಬೇವು ಎಣ್ಣೆಲಿ ಹಾಕಿದ ತಕ್ಷಣ ಕಪ್ಪಾಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಸೊ ಅದು ಲಾಸ್ಟ್ಗೆ ಹಾಕ್ತೆ. ಸೊ ನಾನು ಏನೇನು ಕರೆದಿಟ್ಕೊಂಡಿದ್ದೀನೋ ಅದಷ್ಟನ್ನು ಒಗ್ಗರಣೆಗೆ ಹಾಕ್ತೀನಿ. ಕಡಲೆ ಬೀಜ, ಕೊಬ್ಬರಿ, ಅವರೆಕಾಳು ಮತ್ತು ಅವಲಕ್ಕಿ ಏನೇನಿದ್ವೋ ಅವೆಲ್ಲ ಐಟಮ್ಗೂ ಒಂದು ಸಲ ಲಾಸ್ಟಿಗೆಲ್ಲ ಆ ಪಾತ್ರೆಗೆ ಹಾಕ್ಕೊಂಡು ಒಗ್ಗರಣೆ ಹಾಕಿದ ಪಾತ್ರೆಗೆ ಹಾಕ್ಬಿಟ್ಟು ಕೈ ಆಡ್ತೀವಿ. ದಟ್ ಮೀನ್ಸ್ ಕೈ ಆಡೋದಂದರೆ ಮಿಕ್ಸ್ ಮಾಡ್ತೀವಿ. ನಮ್ಮ ಹಳ್ಳಿ ಕಡೆ ಗೊತ್ತಾಗಿರುತ್ತೆ ಕೈ ಆಡೋದಂತಂದರೆ.
ಎಲ್ಲ ಪಾತ್ರೆಲಿ ಇಟ್ಕೊಂಡಿದ್ದೆ, ಜಾಸ್ತಿ ಇತ್ತು ಅನ್ನೋದಕ್ಕೋಸ್ಕರ ಎಲ್ಲದನ್ನು ಒಂದು ಕಡೆ ಡಂಪ್ ಮಾಡಿ ಮಿಕ್ಸ್ ಮಾಡಬೇಕು. ಆ ಮಿಕ್ಸ್ ಮಾಡೋದ್ರಿಂದ ಒಗ್ಗರಣೆ ಇದು ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ. ಆ್ಯಂಡ್ ಕಲ್ಲರ್ ಕೂಡ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಚೇಂಜ್ ಆಗ್ತಿದೆ ಅಂತ. ನೆಕ್ಸ್ಟ್ ಉಪ್ಪು ಮತ್ತು ಒಂದು ಕೆಂಪು ಮೆಣಸಿನ ಪುಡಿ ಹಾಕಿಲ್ಲ ನಾನು. ಸೊ ಅವೆರಡನ್ನೂ ನಿಮ್ಮ ಟೇಸ್ಟ್ಗೆ ನಿಮ್ಮ ಮನೇಲಿ ಯಾವ್ಯಾವ ಥರ ಉಪ್ಪು ಖಾರ ತಗೋತಾರೋ ಆ ಲೆವೆಲಿಗೆ ಹಾಕ್ಕೋಬೋದು. ಆಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇದೆ, ಮೀಡಿಯಮಲ್ಲಿ ತೊಗೋತಾರೆ. 2-3 ಸ್ಪೂನ್ ಖಾರದ ಪೌಡ್ರು ಮತ್ತು 2 ಸ್ಪೂನು ಉಪ್ಪು ಹಾಕ್ಕೊಂಡಿದ್ದೀನಿ. ಎಲ್ಲದನ್ನೂ ಹಾಕಿ ಲಾಸ್ಟಿಗೆ ಮಿಕ್ಸ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಚಿನ್ಕುರಿ ನೋಡಿ ಹೇಗಾಗಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗಿದೆ ಕಮೆಂಟ್